ಮಣ್ಣಿಂದಾನೇ ಹುಟ್ಟಿದಿರೋ ದೇವ್ರನ್ನ ಮಣ್ಣಲ್ಲೇ ಕಳಿಸ್ಬಿಡ್ಬೇಕಲ್ವಾ, ಅದಕ್ಕೆ ಮಣ್ಣಲ್ಲಿ ಹಾಕ್ಬಿಡ್ತಾರೆ, ಅದನ್ನ ನೀರಲ್ಲಿ ಹಾಕ್ತಾರೆ. ಪ್ರಸಾದ ಯಾರು ಕೊಡಲ್ಲ ಬಿಡಿ, ಇವಾಗೆಲ್ಲ ಬೆಲೆ ಜಾಸ್ತಿನಲ್ಲಿ ಪ್ರಸಾದ ಕೊಟ್ಟರೆ ನಮ್ದೇ ವೇಸ್ಟ್ ಆಗೋದಂತ ಯಾರು ಪ್ರಸಾದ ಕೊಡಲ್ಲ. ನಾವು ಗಣೇಶನ ಬಗ್ಗೆ ಏನು ಹೇಳ್ಬಾರ್ದು, ಬರೀ ಕೇಳ್ಕೊಬೇಕಷ್ಟೇ. ಸಿದ್ದರಾಮಯ್ಯನೇ ಮೇನ್ ಕಾರಣ. ಮೇನ್ ಬಟನ್ ಇಲ್ಲದೆ ಇದ್ರೆ ಕರೆಂಟ್ ಹೆಂಗ್ ಬರ್ತದೆ? ಇತಿಹಾಸವಾದಾಗ ಏನಿಸುತ್ತೆ ಅಂದರೆ ಬಾಲಗಂಗಾಧರ ತಿಲಕ್ ಇದನ್ನು ಮಾಡಿದ್ದು ಫಸ್ಟ್ ಟೈಮ್ ಮೂರ್ತಿ ಅಂತ ಮಾಡಿದ್ದು ಅವರು ಮಹಾರಾಷ್ಟ್ರದಲ್ಲಿ. ಗಣೇಶ ಹಬ್ಬದಲ್ಲಿ ಗಣೇಶನ್ ಕೂರಿಸ್ತೀವಿ, ಯಾಕೆ ನೀರಲ್ಲಿ ಬಿಟ್ಬಿಡ್ತಾರೆ ಅಂತ ಗೊತ್ತಿಲ್ಲ ಮೇಡಮ್, ಅದು ನಿಮ್ಗೆ ಗೊತ್ತಿಲ್ಲ, ನಮಗೇನು ಗೊತ್ತು ಅದು ಹೇಳಿ. ನಿಮ್ಗೆ ಗೊತ್ತಿರುತ್ತೆ, ಅದು ಮಣ್ಣು, ಅದಕ್ಕೆ ನೀರಲ್ಲಿ ಬಿಟ್ಬಿಡೋದು ಅದನ್ನ. ಅದು ದೇವ್ರಲ್ವಾ ಗಣೇಶ? ದೇವರೇ ಅದು, ದೇವ್ರನ್ನೇ ಅಲ್ಲಿ ಮಣ್ಣಿಂದಾನೇ ಹುಟ್ಟಿದಿರೋ ದೇವ್ರನ್ನ ಮಣ್ಣಲ್ಲೇ ಕಳಿಸ್ಬಿಡ್ಬೇಕಲ್ವಾ, ಅದಕ್ಕೆ ಮಣ್ಣಲ್ಲಿ ಹಾಕ್ಬಿಡ್ತಾರೆ, ಅದನ್ನ ನೀರಲ್ಲಿ ಹಾಕ್ತಾರೆ. ಬಟ್ ಗಣೇಶ ಹಬ್ಬ ಬಂದು ನಿಮ್ಗೆ ಹುಡುಗರಿಗೆ ಅದು ಸಂಭ್ರಮದ ಹಬ್ಬ, ಕೂರ್ಸಿ ನೀವೇ ಅದು ಡ್ಯಾನ್ಸ್ ಎಲ್ಲ ಮಾಡಿ ರೋಡಲ್ಲಿ ಸಂಭ್ರಮ ಅಂತ ಇದ್ರಾ? ಯಾವ ಸಂಭ್ರಮ ಇದೆ ಇಲ್ಲಿ? ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕು, ಏನಾರ ಸಂಭ್ರಮ ಮಾಡೋಕೆ ಏನಾರ ಅನುಕೂಲ ಮಾಡಿಕೊಡೋ ಅಂತ ಮಾಡಿಕೊಟ್ರೆ ಅವ್ರೊಬ್ರು ಮಾಡಬೇಕು. ಇಲ್ಲ ಅವರೇ ಸಂಭ್ರಮ ಮಾಡ್ಕೊಂಡು ಅವ್ರವ್ರೇ ಏನಾರ ಮಾಡಿಕೊಂಡು 4 ರೂಪಾಯಿ ಅದಕ್ಕೆ ತಗೋ, 5 ರೂಪಾಯಿ ಅದಕ್ಕೆ ತಗೋ, ಅದು ಬೆಲೆ ಮಾಡು, ಇದು ಬೆಲೆ ಮಾಡು, ನಾನು ಚೆನ್ನಾಗಿರ್ಬೇಕು ಅಂತ ಅವರಿದ್ದಾರೆ. ಅವರೇ ಸಂಭ್ರಮ ಬೀಳೋರು. ನಮ್ಮನ್ನು ನೀವು ಕೇಳ್ತಾ ಇದ್ರಲ್ಲ ಮೇಡಮ್. ನೀವು ಹಬ್ಬ ಮಾಡ್ತಿಲ್ವಾ? ನೀವು ಹಬ್ಬ ಮಾಡ್ತಿಲ್ವಾ? ಹಬ್ಬ ಅಂಬದ್ ಕತೆ ಆಮೇಲೆ ಮಾಡಲೇಬೇಕು. ಅಷ್ಟು ಮಾಡಲಿಲ್ಲ ಅಂದ್ರೆ ಇಷ್ಟನ್ನ ತಿನ್ನಲೇಬೇಕಾ? ಇಷ್ಟು ಮಾಡ್ತಾ ಇದೆ. ಇನ್ನು ಇಷ್ಟು ದಪ್ಪ ಮಾಡೋರು ಇಷ್ಟು ಮಾಡ್ತಾ ಇದ್ದೀವಿ. ಅಷ್ಟಪ್ಪ ಮಾಡ್ಬೇಕಂದ್ರೆ ಅವನ್ನೇ ಕೇಳ್ಬೇಕು. ಸಂಭ್ರಮ ಅಂದ್ರೆ ಅವೊಂದು ಕತೆ. ಸರಿ, ಇವಾಗ ಹಬ್ಬ ಇರೋದ್ರಿಂದ ಕೇಳ್ತಿರೋದು ಇದನ್ನ, ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಏನಂದ್ರೆ FICC ಇರೋರು ಮಾತ್ರ ಅಂದ್ರೆ ಪ್ರಸಾದ ಮಾಡೋದಕ್ಕೆ ಕೊಡಬೇಕು ಅಂತ ರೂಲ್ಸು. ಅಂದ್ರೆ ಯಾಕೆ ಹಿಂದೂಗಳ ಹಬ್ಬಕ್ಕೆ ಮಾತ್ರ ಈ ರೂಲ್ಸ್ ಮಾಡಿದೆ ಗೌರ್ಮೆಂಟ್ ಅಂತ? ಪ್ರಸಾದ ಯಾರು ಕೊಡಲ್ಲ ಬಿಡಿ, ಇವಾಗೆಲ್ಲ ಬೆಲೆ ಜಾಸ್ತಿನಲ್ಲಿ ಪ್ರಸಾದ ಕೊಟ್ಟರೆ ನಮ್ಮದೇ ವೇಸ್ಟ್ ಆಗೋದಂತ ಯಾರು ಪ್ರಸಾದ ಕೊಡಲ್ಲ. ಬಂದಾಗ ಕೈ ಮುಕ್ಕೊಂಡ ಏನೋ ತೀರ್ತಾ ಇದ್ರೆ ಒಂದು ಚಮಚ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ, ಹೋಗ್ರಪ್ಪ ನೀವು ಮನೆಗೆ ಅಂತ. ಏನ್ ಹೇಳ್ತೀರಾ ಸರ್, ಗಣೇಶನ ಯಾಕೆ ಬಿಡ್ತಾರೆ? ಇಲ್ಲ ಮೇಡಮ್, ಊರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ, ದಯವಿಟ್ಟು. ನಿಮ್ಮೂರಲ್ಲಿ ಹಬ್ಬ ಮಾಡಲ್ವಾ? ಇಲ್ಲ, ಏನು ಮಾಡಲ್ಲ ಮನ್, ದೇವ್ರ ಕಂಡ್ರೆ ಕೈ ಮುಗಿಯೋದು ಅಷ್ಟೇ ಗೊತ್ತು. ಹಂಗಲ್ಲ ಸರ್, ನೀವು ಹಬ್ಬ ಮಾಡಲ್ವಾ? ಗಣೇಶ ಎದ್ದು ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಆಮೇಲೆ ಗಣೇಶ ಯಾಕೆ ಎದ್ದು ಬರ್ತಾರೆ? ಗಣೇಶ ನೀರಿಗೆ ಬಿಡದಿದ್ರೆ ಎದ್ದು ಬಂದೇ ಬರ್ತಿದ್ದ ಅವನು. ಅಂದ ಕಾಲದ ನಮ್ ಡಾಕ್ಟರ್ ರಾಜ್ಕುಮಾರ್ ಮಾಡವ್ರೆ, ಏನ್ ಹೇಳಿ, ಗಣೇಶನ ಮಣ್ಣಿಗೆ ಬಿಟ್ಟ ತಕ್ಷಣ ಹೋಗಿ ಚಿನ್ನ ಎತ್ಕೊ ಬರ್ತಾರಲ್ಲ, ಆ ತರ ಎತ್ಕೊಂಬಂದ್ಬಿಟ್ಟಿರೋರು. ಅದಕ್ಕೇನೆ ನಾವು ಗಣೇಶನ ಬಗ್ಗೆ ಏನು ಹೇಳ್ಬಾರ್ದು, ಬರೀ ಕೇಳ್ಕೊಬೇಕಷ್ಟೇ. ಸದಾಶಿವನಗರದಲ್ಲಿ ಜನ ತುಂಬುತ್ತಾ ಇದ್ರು. ಗಣೇಶ ಅಷ್ಟು ದುಡ್ಡು ಎತ್ಕೊಂಡು ಗಣೇಶ ಮಾಡಿದವನು ಸಂತೋಷ ಬೀಳ್ತಾದ. ಇವಾಗೆಲ್ಲ ಹಂಗೆ ಬಿದ್ದೈತೆ, ಅಲ್ಲಿ ಬಿಕೋ ಅಂತ ಐತೆ. ಎಲ್ಲ ಚಿಕ್ಕ ಪುಟ್ಟು ಮಕ್ಕಳು ಚಿಕ್ಕದಾಗಿ ತಗೊಂಬಂದು ಸುಮ್ಮನೆ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಅಂದ್ರೆ ಸಂಪ್ರದಾಯ ಎಲ್ಲೋ ಮಾಯ ಆಗ್ತಿದೆ ಅಂತ ಅನ್ಸ್ತಿದ್ಯಾ? ಮಾಯ ಆಗ್ಲೇಬೇಕು. ಸಿದ್ದರಾಮಯ್ಯ ಅವರೆಲ್ಲ ಮಾಯ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಗಣೇಶ ಹಬ್ಬಕ್ಕೂ ಸಿದ್ದರಾಮಯ್ಯಂಗೂ ಏನ್ ಸಂಬಂಧ? ಅರೆ ಸಿದ್ದರಾಮಯ್ಯನೇ ಮೇನ್ ಕಾರಣ. ಮೇನ್ ಬಟನ್ ಇಲ್ಲದೆ ಇದ್ರೆ ಕರೆಂಟ್ ಹೆಂಗ್ ಬರ್ತದೆ? ಅಂದ್ರೆ ಹಬ್ಬ ಇವಾಗ ಹಿಂದೂ ಸಂಪ್ರದಾಯ ಮಾಯ ಆಗೋದಕ್ಕೆ ಸಿದ್ದರಾಮಯ್ಯ ಕಾರಣನಾ? ಸಿದ್ದರಾಮಯ್ಯನ ಅರ್ಧ ಕಾರಣ ಅವರು. ಹೇಗೆ? ಹೇಗೆ ಅಂತ ಕೇಳಬೇಡಿ, ಅದು ನಿಮಗೆ ಗೊತ್ತಿರ್ತೈತೆ. ನಾವು ಹೇಗೆ ಅಂತ ಕೇಳಿದ್ರೆ ಅದು ರಿಪೋರ್ಟ್ ಹೋಗಿ ಎಲ್ಲರೂ ಹೋಗ್ಬಿಡ್ತದೆ. ಅದು ಏನು ಹೇಳೋದು ಬೇಡ, ನಿಮ್ಗೆ ಗೊತ್ತಿದೆ ಬಿಡಿ ಮೇಡಮ್. ನಿಮ್ಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿದೆ ಹೇಳಿ? ನಿಮಗೆ ಜಾಸ್ತಿ ಗೊತ್ತಿರೋದು. ಇಲ್ಲ ನಮ್ಗೇನು ಗೊತ್ತಿಲ್ಲ. ಅವಾಗ ನೀವು ಅಲ್ಲಿಂದ ಹುಡ್ಕೊಂಡು ಬರ್ತಾ ಇದ್ದೀರ, ಗೊತ್ತಿರೋ ಎಲ್ಲರೂ ಗೊತ್ತಿರೋ, ನಿಮ್ಗೆ ರೋಡಲ್ಲಿ ಹೋಗೋರೆಲ್ಲ ಗೊತ್ತು. ಆಯ್ತು ಬಿಡಿ. ಇವಾಗ ಗಣೇಶನ್ ಕೂರಿಸ್ತೀವಲ್ವಾ, ಹಿಂಗ್ ತಿರ್ಕೊಳ್ಳಿ ಬನ್ನಿ. ಗಣೇಶನ್ ಕೂರಿಸ್ತೀವಲ್ವಾ, ಯಾಕೆ ಮತ್ತೆ ನೀರಲ್ಲಿ ಬಿಡ್ತಾರೆ ಅಂತ? ಏನೋ ತಲಾಂತರದಿಂದ ಅದೇ ಬಂದಿದೆ ಪದ್ಧತಿ ಇರ್ಬೋದೇನಪ್ಪ. ನಾವು ಟೀಚರಾಗಿ ಹೇಳ್ತೀವಿ, ಸೈಂಟಿಫಿಕ್ ರೀಸನ್ ಏನಿಲ್ಲ. ಇದು ಇವಾಗಿಂದ ಅಲ್ಲ, ಹೆಚ್ಚು ಕಮ್ಮಿ 150 ವರ್ಷದಿಂದ ನಡ್ಕೊಂಡ್ಬಂದಿರೋ ಪದ್ಧತಿ. ಸರಿ, ಹಿಂಗ್ ಸ್ಟಾರ್ಟ್ ಆಯ್ತು ಗಣೇಶ ಹಬ್ಬ ಅಂತ ಹಾಂ, ನೀವು ಹಿಂದೆ ಗೊತ್ತಿರುತ್ತಲ್ವಾ ನಿಮ್ಗೆ? ನಿಮ್ಮ ತಾತ ಮುತ್ತಾತ ಅವ್ರ ಸ್ಟೋರೀಸ್ ಹೇಳಿರ್ತಾರೆ. ಅಂದ್ರೆ ಗಣೇಶ ಹಬ್ಬ ಯಾವ ತರ ಸ್ಟಾರ್ಟ್ ಆಯ್ತು ಅಂತ. ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಮೇಡಮ್. ಆದರೆ ನಾವು ಇತಿಹಾಸ ಓದಿದಾಗ ಏನಿಸುತ್ತೆ ಅಂದರೆ ಬಾಲಗಂಗಾಧರ ತಿಲಕ್ ಇದನ್ನು ಮಾಡಿದ್ದು ಫಸ್ಟ್ ಟೈಮ್ ಮೂರ್ತಿ ಅಂತ ಮಾಡಿದ್ದು ಅವರು ಮಹಾರಾಷ್ಟ್ರದಲ್ಲಿ. ಅದಾದಮೇಲೆ ಇವಾಗ ಎಂಟರ್ ಇಂಡಿಯಾ ಕುಂಡಿಸ್ತಾರೆ ಅಷ್ಟೇ, ಗೊತ್ತಿರೋದು ಅಷ್ಟೇ ನನಗೆ. ಇನ್ನೊಂದೇನಂದ್ರೆ, ಈ ಗಣೇಶ ಹಬ್ಬ ಇರೋದ್ರಿಂದ ಕೇಳ್ತಿರೋದು, ಗೌರ್ಮೆಂಟ್ ಬಂದು FICC ಲೈಸೆನ್ಸ್ ಇರೋರು ಮಾತ್ರ ಪ್ರಸಾದ ಮಾಡಬೇಕು ಅಂತ ರೂಲ್ಸ್ ಮಾಡಿದೆ. ಯಾಕೆ ಹಿಂದೂಗಳ ಹಬ್ಬಕ್ಕೆ ಮಾತ್ರ ಈ ರೂಲ್ಸ್ ಮಾಡಿದೆ ಗೌರ್ಮೆಂಟ್ ಅಂತ? ಮ್ಯಾಮ್, ಇದೆಲ್ಲ ಧರ್ಮ ಬೆರೆಸೋದು ಬೇಡ. ಈ ಕ್ವಶನ್ಗಳೆಲ್ಲ ಸ್ವಲ್ಪ ವಿವಾದ ಬೇಡ ಬಿಡಿ ಇದು. ಹಾಂ, Beat Plus Karnataka.